ಅದನ್ನ ಫುಡ್ ಕಿಟ್ಗಳನ್ನ ಕೊಡಬೇಕು ಕೊಡಬಾರ್ದು ಏನೋ ಅನ್ನೋದ್ರ ಬಗ್ಗೆ ಪ್ರಸ್ತಾವನೆ ಇತ್ತು. ಡಿಬಿಟಿಯನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಒಂದು ಸೆಕೆಂಡ್ ಕೇಳಿ. ಮತ್ತೊಂದು ಮಾನ್ಯ ಸಚಿವರಿಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಇನ್ನೊಂದು ಆಪ್ಷನ್ ಕೊಟ್ವಿ ನಾವು. ಒಂದು ವೇಳೆ ಡಿಮ್ಯಾಂಡ್ಗಳನ್ನು ನೋಡಿಕೊಂಡು ಈಗೇನು ಫುಡ್ ಕಿಟ್ ಐತಲ್ಲ, ಫುಡ್ ಕಿಟ್ಗಳನ್ನು ಆಪ್ಷನ್ನನ್ನು ನೀವು ಕೊಡ್ಬೋದು ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಆಪ್ಷನ್ನನ್ನು ಕ್ಯಾಬಿನೆಟ್ ಸೂಚನೆ ಮಾಡ್ತು. ಆದರೆ ಒಟ್ಟಾರೆ 170 ರೂಪಾಯಿಯ ಈ ಡಿಬಿಟಿ ಏನು ಪದ್ಧತಿ ಇದೆ ಅದು ಮುಂದುವರಿತದೆ. ಉತ್ತರ ಕರ್ನಾಟಕದ ಕಡೆ ಅಲ್ಲ, ನಿಮಗೂ ಗೊತ್ತಿದ್ದಂಗೆ ನಮಗೆ ಸ್ಟೇಪಲ್ ಫುಡ್ಡು ಜೋಳನೂ ಇರ್ತದೆ. ಅದಕ್ಕೆ 5 kg ರೈಸ್ ವಿಲ್ ಸಫೈಸ್. ನಮ್ಮ ಭರವಸೆ ಅನ್ನಭಾಗ್ಯದೊಳಗೆ 10 kg ಕೊಡ್ತೀವಿ ಅಂತ ಹೇಳಿತ್ತು. ಅದಕ್ಕೆ ನಾವು ಅಕ್ಕಿ ಯಾವಾಗ ಸಿಗಲಿಲ್ಲ, ಅವಾಗ 5 kgದು ಹಣ ಕೊಟ್ವಿ. ಈಗ 5 kg ಕೊಟ್ಟು 5 kg ಹಣ ಏನು ಕೊಡ್ತಿದ್ವಿ ಅದು ಈ ಥರ ಬೇಳೆ ಎಣ್ಣೆ ಮತ್ತೊಂದು ಖರೀದಿ ಮಾಡೋದಕ್ಕೆ ಅದು ಬಹಳಷ್ಟು ಉಪಯುಕ್ತ ಆಗಿದೆ. ಹಣನ ನೀವು ಕೊಡೋದು ಒಳ್ಳೆಯದು ಅನ್ನುವಂಥ ಅಭಿಪ್ರಾಯಗಳು ಬಂದವು. ಆ ಹಿನ್ನೆಲೆಯೊಳಗೆ ಡಿಬಿಟಿಯನ್ನು ಮುಂದುವರಿಸ್ತಾ ಇದ್ವಿ. ಇಲ್ಲ 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 ಅವ್ರದ್ದೇ ಇತ್ತಲ್ರಿ ಪ್ರಸ್ತಾವನೆ. ಬಹಳ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಬಿಡಿ ನೀವು. ಪ್ರಸ್ತಾವನೆಯಲ್ಲಿ ನೀವು ಕೊಡುವಂತದ್ದು ದುಡ್ಡು ಮುಂದುವರೆಸುವಂತದ್ದು ಫುಡ್ ಕಿಟ್ ಕೊಡುವಂತದ್ದು ಅವ್ರಿಗೆ ಆಪ್ಷನ್ ಕೊಟ್ಟು ಕಿಟ್ ಕೊಡುವಂತದ್ದು ಆಪ್ಷನ್ ಕೊಡುವಂತದ್ದು 3 ನೀವೇ ಕೊಟ್ಟಿದ್ದೀರಿ. ಅದಕ್ಕೆ ರಾಜ್ಯದ ಒಳಾಡಳಿತ ಇಲಾಖೆ ರಾಜ್ಯದ ವಿವಿಧ ಕೇಂದ್ರ ಕಾರಾಗೃಹಗಳಲ್ಲಿರುವ 59 ಜೀವಾವಧಿ ಶಿಕ್ಷಾ ಬಂದಿಗಳನ್ನು ಸನ್ನಡತೆ ಆಧಾರದ ಮೇಲೆ ಅವಧಿ ಪೂರ್ವ ಬಿಡುಗಡೆ ಮಾಡುವ ಬಗ್ಗೆ ಪ್ರಸ್ತಾವನೆ ಇತ್ತು. 59 ಜೀವಾವಧಿ ಶಿಕ್ಷಾ ಬಂದಿಗಳನ್ನು ಸನ್ನಡತೆ ಆಧಾರದ ಮೇಲೆ ಅವಧಿ ಪೂರ್ಣ ಬಿಡುಗಡೆಗೊಳಿಸಲು ಸಚಿವ ಸಂಪುಟ ನಿರ್ಣಯ ಮಾಡಿತು. ಅದನ್ನ ಆಫ್ ದಿ ರೆಕಾರ್ಡ್ ಹೇಳೋದಂದ್ರೆ ವಸತಿ ಇಲಾಖೆಯೊಳಗೆ ಗದಗ ಜಿಲ್ಲೆಯ ಗದಗ ಬೆಟಗೇರಿಯಲ್ಲಿ ಕರ್ನಾಟಕ ಗೃಹ ಮಂಡಳಿಯ ವಸತಿ ಬಡಾವಣೆಯಲ್ಲಿ 1 ಎಕರೆ 27 ಗುಂಟೆ ಜಮೀನಿನಲ್ಲಿ 2 BHK ಮತ್ತು G+3 ಮಾದರಿಯ ಬಹುಮಹಡಿ ಗುಂಪು ವಸತಿ ಯೋಜನೆ 39.55 ಕೋಟಿಗಳ ಪರಿಷ್ಕೃತ ಯೋಜನಾ ವೆಚ್ಚಕ್ಕೆ ಸಚಿವ ಸಂಪುಟ ತನ್ನ ಅನುಮೋದನೆಯನ್ನು ನೀಡಿತು. ಕಾರ್ಮಿಕ ಇಲಾಖೆ ವಿವಿಧ ಕಾರ್ಮಿಕ ಕಾಯ್ದೆಯಡಿ ನೋಂದಣಿ ನವೀಕರಣ ತಿದ್ದುಪಡಿ ಮತ್ತಿತರ ಸೇವೆಗಳಿಗಾಗಿ ಬಳಕೆದಾರರಿಂದ ಸಂಗ್ರಹಿಸಲಾಗುತ್ತಿರುವ ಶುಲ್ಕ ದಂಡ ಮುಂತಾದ ದರಗಳ ಪರಿಷ್ಕರಣೆಗೆ ಸಚಿವ ಸಂಪುಟ ಇವತ್ತು ತನ್ನ ಅನುಮೋದನೆಯನ್ನು ನೀಡಿದೆ. ಕಾರ್ಮಿಕ ಇಲಾಖೆಯ 8 ಕಾಯ್ದೆಗಳಡಿ ನೋಂದಣಿ ನವೀಕರಣ ತಿದ್ದುಪಡಿ ಮತ್ತಿತರ ಸೇವೆಗಳಿಗಾಗಿ ಬಳಕೆದಾರರಿಂದ ಸಂಗ್ರಹಿಸಲಾಗುತ್ತಿರುವ ಶುಲ್ಕ ದಂಡ ಮುಂತಾದವುಗಳ ದರಗಳನ್ನು 35% ಹೆಚ್ಚಿಸಲು ಅಧಿಸೂಚಿಸಲು ಸಚಿವ ಸಂಪುಟ ಒಪ್ಪಿದೆ. ಅಲ್ಲ, ಫೀಸ್ ಅಪ್ಲಿಕೇಶನ್ ಫೀಸು, ಆಮೇಲೆ ರಿನ್ಯೂವಲ್ ಲೇಟ್ ಆದರೆ ಅದರದ್ದು ಪೆನಾಲ್ಟಿ ಇಂಥದ್ದು ಸ್ಮಾಲ್ ಮನಿ. ದೀಸ್ ಆರ್ ನೋ 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 ಇಲಾಖೆ ಅದರದ ಅಗತ್ಯತೆಯನ್ನು ಗಮನಿಸಿತ್ತು. ಆದ್ದರಿಂದ ಅದನ್ನು ಒಪ್ಪಿದೆ. ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯವರು ಕರ್ನಾಟಕ ನ್ಯಾಯಾಂಗ ಸೇವಾ ನೇಮಕಾತಿ ತಿದ್ದುಪಡಿ ನಿಯಮಗಳು 2024ಕ್ಕೆ ಅನುಮೋದನೆಯನ್ನು ನೀಡಿದೆ.
ಈ ಕರ್ನಾಟಕ ನ್ಯಾಯಾಂಗ ಸೇವಾ ನೇಮಕಾತಿ ತಿದ್ದುಪಡಿ ನಿಯಮ 2024ರ ಕರಡು ನಿಯಮಗಳಿಗೆ ಈ ಕರಡು ನಿಯಮಗಳಿಗೆ 15 ದಿನಗಳ ಕಾಲಾವಕಾಶ ನೀಡುವ ಮೂಲಕ ಬಾಧಿತ ಅಭ್ಯರ್ಥಿಗಳಿಂದ ಆಕ್ಷೇಪಣೆಗಳನ್ನು ಕರೆದು ಸದರಿ ಕರಡು ನಿಯಮಗಳಿಗೆ ನಿಗದಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆ ಸಲಹೆಗಳು ಸ್ವೀಕೃತವಾಗದಿದ್ದಲ್ಲಿ ಅಥವಾ ಸ್ವೀಕೃತವಾಗಬಹುದಾದ ಆಕ್ಷೇಪಣೆಗಳನ್ನು ಪರಿಗಣಿಸಿ ಯಾವುದೇ ಪ್ರಮುಖ ತಿದ್ದುಪಡಿಗಳನ್ನು ಮಾಡದಿದ್ದಲ್ಲಿ ಸದರಿ ಕರಡು ನಿಯಮಗಳನ್ನು ಪುನಃ ಸಚಿವ ಸಂಪುಟದ ಮುಂದೆ ಮಂಡಿಸದೆ ಅಂತಿಮಗೊಳಿಸಲು ಸಚಿವ ಸಂಪುಟ ನಿರ್ಣಯಿಸಿತು. ದಿಸ್ ಈಸ್ C&R ಫಾರ್ ಜುಡಿಷಿಯಲ್ ಆಫೀಸರ್ಸ್. ನ್ಯಾಯಾಂಗ ಹೈಕೋರ್ಟ್ ಹ್ಯಾಸ್ ಫುಲ್ ಬೆಂಚ್ ಹ್ಯಾಸ್ ಆಲ್ಸೋ ರೆಕಮೆಂಡೆಡ್. ವೈದ್ಯಕೀಯ ಶಿಕ್ಷಣ ಇಲಾಖೆ ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಗೆ ಕಿಮ್ಸ್ ರೇಡಿಯೋಥೆರಪಿ ಚಿಕಿತ್ಸಾ ಮತ್ತು ರೋಗ ನಿರೋಧಕ ಉಪಕರಣಗಳನ್ನು 70 ಕೋಟಿಗಳ ವೆಚ್ಚದಲ್ಲಿ ಖರೀದಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ಸಚಿವ ಸಂಪುಟ ಇವತ್ತು ನೀಡಿತು. ವೈದ್ಯಕೀಯ ಶಿಕ್ಷಣ ಇಲಾಖೆ ಮೈಸೂರಿನ 40 ಹಾಸಿಗೆ ಸಾಮರ್ಥ್ಯದ ನೆಫ್ರೋಯೂರಾಲಜಿ ಆಸ್ಪತ್ರೆಯನ್ನು 100 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಯನ್ನಾಗಿ 117.11 ಕೋಟಿಗಳ ವೆಚ್ಚದಲ್ಲಿ ಉನ್ನತೀಕರಿಸಲು ಆಡಳಿತಾತ್ಮಕ ಮಂಜೂರಿಯನ್ನು ನೀಡಲಾಯಿತು. ನೆಫ್ರೋಯೂರಾಲಜಿ 100 ಹಾಸಿಗೆ ಸಾಮರ್ಥ್ಯ ಹೆಚ್ಚಿಸುವುದರ ಬಗ್ಗೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮತ್ತೊಂದು ಪ್ರಸ್ತಾವನೆ, ಕಲಬುರಗಿಯಲ್ಲಿ 150 ಹಾಸಿಗೆ ಸಾಮರ್ಥ್ಯದ ಮಕ್ಕಳ ಆರೋಗ್ಯ ಘಟಕವನ್ನು ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯ ತಾಂತ್ರಿಕ ನೆರವಿನೊಂದಿಗೆ 221 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸುವುದಕ್ಕೆ ಸಚಿವ ಸಂಪುಟ ತನ್ನ ಅನುಮೋದನೆಯನ್ನು ನೀಡಿತು. ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತೊಂದು ಪ್ರಸ್ತಾವನೆ, ಹೊರರೋಗಿ ವಿಭಾಗಕ್ಕೆ ನೂತನ ಕಟ್ಟಡವನ್ನು 14 ವೆಚ್ಚದಲ್ಲಿ ನಿರ್ಮಾಣ ಮಾಡುವ ಕಾಮಗಾರಿಗೆ ಇತ್ತು. ಕಂದಾಯ ಇಲಾಖೆಯವರು ತಂದಂತ ಮತ್ತೊಂದು ಪ್ರಸ್ತಾವನೆ, ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಸೇವೆಗೆ ಸಹಾಯಕರು, ಹಿರಿಯ ಉಪನೋಂದಣಾಧಿಕಾರಿಗಳು, ಗೈಡೆಡ್ ಕೌನ್ಸಿಲಿಂಗ್ ಬೇಸ್ಡ್ ಕಂಪಲ್ಸರಿ ಮೂಲಕ ವರ್ಗಾವಣೆ ಮಾಡೋದಕ್ಕೆ 10/8/2024 ಇತ್ತು. 10 ಅಕ್ಟೋಬರ್ 30 ವಿಸ್ತರಿಸಲು ಸಚಿವ ಸಂಪುಟ ತನ್ನ ಅಕ್ಟೋಬರ್ ಮಾಡಿದೆ. That's why some more time is given. ಕೌಶಲ್ಯ ಇಲಾಖೆ ಸ್ವಸಹಾಯ ಗುಂಪುಗಳ ಸದಸ್ಯರಾಗಿರುವ ಕಾಫಿ ಮಂಡಳಿಯ ಸಹಭಾಗಿತ್ವದಲ್ಲಿ ಕಾಫಿ ಉದ್ಯಮಿಗಳ ಜೊತೆಗೆ 2500 ಕಾಫಿ ಕಿಯಾಸ್ಕ್ಗಳನ್ನು ವೆಚ್ಚದಲ್ಲಿ ಪ್ರಾರಂಭಿಸುವುದಕ್ಕೆ ಹಾಗೂ ಸ್ವಸಹಾಯಕ ಗುಂಪು ಆಡಳಿತಾತ್ಮಕ ಅನುಮೋದನೆಯನ್ನು ರಾಜ್ಯ ಸಾರಿಗೆ ಇಲಾಖೆಯವರು ಅರ್ಹತಾ ಪತ್ರಗಳಿಗೆ ಅರ್ಹತಾ ಪರೀಕ್ಷೆ ಕೈಗೊಳ್ಳಲು ರಾಜ್ಯದ ಚಾಲಿತ ವಾಹನಗಳ ಪರೀಕ್ಷಾ ಕೇಂದ್ರಗಳನ್ನು 21 ಕೋಟಿಗಳ ಒಟ್ಟು ಅಂದಾಜು ಮೊತ್ತದಲ್ಲಿ ಸಾರ್ವಜನಿಕ ಮತ್ತು ಸ್ಥಾಪಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು 3/2024 ಏನು ಆದೇಶ ಅನುಮೋದನೆಯನ್ನು ಇವತ್ತು ಮಾಡಿದೆ. ನೋಂದಾಯಿತ ವಾಹನಗಳ ಸ್ಕ್ರ್ಯಾಪಿಂಗ್ 2022 ಅನ್ನು ಅನುಷ್ಠಾನಗೊಳಿಸಲು
ವಾಹನಗಳನ್ನು ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ನಾಶಗೊಳಿಸಿದ ಮೇಲೆ ಕೊನೆಯ 1 ವರ್ಷದಲ್ಲಿ ದಾಖಲಾಗಿರುವ ಪ್ರಕರಣ ವಸೂಲಿಯಿಂದ ವಿನಾಯಿತಿ ನೀಡಿರುವ ಅವಧಿಯನ್ನು ದಿನಾಂಕ 2026ರವರೆಗೆ ವಿಸ್ತರಿಸುವುದು. ಅದು ಎಷ್ಟಾಗುತ್ತೆ ಅಂತ ಅಂದಾಜು ಮಾಡಿಲ್ರಿ. ಸರ್ಕಾರದ ಆದೇಶ ಸಂಖ್ಯೆ 191 2022 ದಿನಾಂಕ 26 ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ನಾಶಪಡಿಸಲು ಉದ್ದೇಶ 1 ವರ್ಷದಲ್ಲಿ ಸಾರಿಗೆ ಇಲಾಖೆಯ ಶಾಸನ ಕ್ರಮ ಅಡಿ ಡಿಎಸ್ಐ ಕೇಸ್ ಫೈನ್ಸ್ ಹಾಗೂ ಪೊಲೀಸ್ ಇಲಾಖೆ ಉಲ್ಲಂಘನೆಯಡಿಯಲ್ಲಿ ದಾಖಲಾದ ಪ್ರಕರಣಗಳಿಗೆ ಸೀಮಿತಗೊಳಿಸಿ ವಿನಾಯಿತಿ ನೀಡಲಾಗಿರುವ ಅವಧಿಯನ್ನು 31 ಸಂಪುಟ ಒಪ್ಪಿದೆ. ಸಾರಿಗೆ ಇಲಾಖೆಯವರು ಹಾಗೂ ಉಪ ಸಾರಿಗೆ ಆಯುಕ್ತರು ಮತ್ತು ಹಿರಿಯ ಸ್ವಂತ ಕಟ್ಟಡ ನಿರ್ಮಾಣದ ಮತ್ತು ಒಳಾಂಗಣ 50 ಕೋಟಿಗಳ ಪರಿಷ್ಕೃತ ಅಂದಾಜಿಗೆ ನಗರಾಭಿವೃದ್ಧಿ ಇಲಾಖೆಯವರು ಹೊಸಪೇಟೆ ನಗರಾಭಿವೃದ್ಧಿ ತಾಲೂಕು ಇಂಗಳಗಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಒಟ್ಟು 4 ಎಕರೆ ಜಮೀನಿನಲ್ಲಿ ಶೇಕಡಾ 50 ವಸತಿ ಯೋಜನೆಯ 11.76 ಕೋಟಿಗಳ ಒಪ್ಪಿಗೆಯನ್ನು ನೀಡಿತು. ನಗರಾಭಿವೃದ್ಧಿ ಇಲಾಖೆಯ ಬೆಳಗಾವಿ ಪ್ರಾಧಿಕಾರದಿಂದ ಬಂದಿರತಕ್ಕಂಥ ಒಂದು ಪ್ರಸ್ತಾವನೆಗೆ ಲಕ್ಷ್ಮೀತಾಯಿ ಫೌಂಡೇಶನ್ ಬೆಳಗಾವಿವರೆಗೆ ಬೆಳಗಾವಿ ಗುತ್ತಿಗೆ ಆಧಾರದ ಮೇಲೆ ಹಂಚಿಕೆ ಚದರ ಮೀಟರ್ ವಿಸ್ತೀರ್ಣದ ನಾಗರಿಕ ಬೇಕಾದ ಮೊತ್ತಕ್ಕೆ ರಿಯಾಯಿತಿ ನೀಡುವ ಬಗ್ಗೆ ಒಂದು ವಿಶೇಷ ಮಾಹಿತಿಗಳು ಬೇಕಾಗಿರೋದ್ರಿಂದ ಅದನ್ನ now. No, but I don't know. I don't have that. ನಗರಾಭಿವೃದ್ಧಿ ಕೇಂದ್ರ ಪುರಸ್ಕೃತ ನ್ಯಾಷನಲ್ ಅರ್ಬನ್ ಡಿಜಿಟಲ್ ಕರ್ನಾಟಕ ಮುನ್ಸಿಪಲ್ ಡಾಟಾ ಸೊಸೈಟಿಯ ಮುಖಾಂತರ ಸ್ಥಳೀಯ ಸಂಸ್ಥೆಗಳಲ್ಲಿ 20 ಕೋಟಿಗಳ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲು ಅನುಮೋದನೆಯನ್ನು ಇವತ್ತು ಜಲಸಂಪನ್ಮೂಲ ಪ್ರವಾಹ ಪ್ರಾಧಿಕಾರ ನಿಧಿಗೆ ಅಂದ್ರೆ ಪ್ರೋಗ್ರೆಸ್ ವೆಲ್ಫೇರ್ ಅಂಡ್ ಹಾರ್ಮನಿಗೆ ಮೊದಲ ಹಂತದಲ್ಲಿ 1,67,00,000 ರಾಜ್ಯ ಸರ್ಕಾರದ ಸಚಿವ ಸಂಪುಟ ಜಲಸಂಪನ್ಮೂಲ ಇಲಾಖೆಯ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ 8 ಏತ ನೀರಾವರಿ ಯೋಜನೆಗಳ ಪುನಶ್ಚೇತನ ಕಾಮಗಾರಿಗಳು 10 ಕೋಟಿಗಳ ಮೊತ್ತದ ವಿವರವಾದ ಯೋಜನಾ ವರದಿ ಇವತ್ತು ನೀಡಲಾಯಿತು. ಬೆಳಗಾವಿ ಜಿಲ್ಲೆಯ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಕರ್ನಾಟಕ ವಿಧಾನಮಂಡಲ ಅನರ್ಹ 2024ಕ್ಕೆ ಅನುಮೋದನೆ. I will just read. ಅನುಬಂಧ 1ರಲ್ಲಿ ಇರುವಂತಹ ಕರ್ನಾಟಕ
ವಿಧೇಯಕ 2024 ವಿಧಾನಸಭೆ ಆರನ್ನು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ 107ರಡಿ ರಾಜ್ಯ ವಿಧಾನಮಂಡಲದ ಮುಂದಿನ ಅಧಿವೇಶನದಲ್ಲಿ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ತಿದ್ದುಪಡಿ ವಿಧಾನಸಭೆಯ ವಿಧೇಯಕ 27ಕ್ಕೆ ಒಪ್ಪಿಗೆ ನೀಡುವಂತೆ ಮಾನ್ಯ ನಿರ್ಧರಿಸಿದೆ. ಅಂದರೆ ವಿ ಸೆಂಟ್ bill for the assent of the governor. He made some sent back, and the observations and we have made another bill, second bill, and we got that both the houses, and that governor's office the first bill has to be withdrawn, and in accordance with that the second bill will stay. The points which were raised by honorable considered, and we have complied with it in the second bill. Yes. in ಮೂರು ಸಬ್ಜೆಕ್ಟ್ ಮುಗಿಸ್ತೇನೆ ಬಂದ್ಬಿಡ್ತೇನೆ. ನಿಮಗೆ ಪಾಸ್ ಆಗಿದ್ವು, ಒಂದೇದು ಪಾಸ್ ಆಗಿತ್ತು. ಅದು ಇಂಗ್ಲಿಷ್ ವರ್ಷನ್ ಕೊಟ್ಟಿರೋದು. Prevention of Karnataka Legislature Prevention of Discrimination Bill. Decided to withdraw is the first amendment. Is Karnataka Legislature Prevention of Disqualification for ರಾಜ್ಯದ ಸಿವಿಲ್ ಸೇವೆಗಳಲ್ಲಿ ಗ್ರೂಪ್ ಬಿ ಅರ್ಜಿ ಸಲ್ಲಿಸುವುದಕ್ಕೆ ನಿಗದಿಪಡಿಸಿರುವ 3 ವರ್ಷಗಳಿಗೆ ಹೆಚ್ಚಿಸಲು ಮೇಜರ್ ಆಗಿ ಒಂದು ಅಡಿಲಿಕ್ಕೆ ಮಾಡಲಾಗಿದೆ. ಒನ್ ಟೈಮ್ ಮೇಜರ್ ಅಂಡ್ ಈಗ 30 ಸಾಮಾನ್ಯ ಪ್ರವರ್ಗಕ್ಕೆ 2A 2B ಐತಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಉನ್ನತ ಜಿಲ್ಲೆ ವರುಣಾ ಹೋಬಳಿ ಚೋರನಹಳ್ಳಿ ಗ್ರಾಮದಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಕೌಶಲ್ಯಾಭಿವೃದ್ಧಿ ಕೇಂದ್ರ ನವೋದ್ಯಮ ತರಬೇತಿ ನೀಡುವ ಕೇಂದ್ರದ ಮೊತ್ತ 75.91 ಕೋಟಿಗಳಿಗೆ ನೀಡಿದ್ವಿ. ಒಳಾಡಳಿತ ಇಲಾಖೆ ಬೆಂಗಳೂರು ಗ್ರಾಮ 600 ಬಂದಿಗಳ ಸಾಮರ್ಥ್ಯವುಳ್ಳ ಜೈಲ್, ವಸತಿಯೇತರ ಕಟ್ಟಡಗಳ ಮತ್ತು ರಸ್ತೆ 100 ಕೋಟಿಗಳ ಅಂದಾಜು ವೆಚ್ಚದಲ್ಲಿ ಮಾಡುವುದಕ್ಕೆ ಆಡಳಿತಾತ್ಮಕ
ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ವೈದ್ಯಕೀಯ ವಿಜ್ಞಾನ ಆವರಣದೊಳಗೆ 450 ಹಾಸಿಗೆಗಳ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿಯ 27 ಕೋಟಿಗಳ ಪರಿಷ್ಕೃತ ಅಂದಾಜಿಗೆ ಇದು ಬೆಡೆಡ್ ಹಾಸ್ಪಿಟಲ್, ನಾಟ್ ಹೈಟೆಕ್ ಆರ್ ಸ್ಪೆಷಾಲಿಟಿ. ವೈದ್ಯಕೀಯ ಶಿಕ್ಷಣ ಇಲಾಖೆ ಜಯದೇವ ಹೃದಯ ರೋಗ ವಿಜ್ಞಾನ ಮತ್ತು ಕಲಬುರಗಿ ಶಾಖೆಯ ಕಟ್ಟಡ ಕಾಮಗಾರಿಯ 2 ಕೋಟಿಗಳ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಕರ್ನಾಟಕ ನೋಂದಣಿ ತಿದ್ದುಪಡಿ 4ಕ್ಕೆ ಅನುಮೋದನೆ ನೀಡುವ ಬಗ್ಗೆ ಒಪ್ಪಿಗೆಯನ್ನು ನೀಡಿದೆ. ವಿತ್ ರಿಜಿಸ್ಟ್ರೇಷನ್ ನಾವೆಲ್ಲಾದರೂ ರಿಜಿಸ್ಟ್ರೇಷನ್ ಮಾಡಬಹುದು ಮಾಡೋದಕ್ಕೆ. ನವೀಕರಿಸಬಹುದಾದ ಇಂಧನ ಪಾರ್ಕ್ ನಿಗಮ ನಿಯಮಿತ ನವೀಕರಿಸಬಹುದಾದ ವಿವಿಧ ಅಂಗಸಂಸ್ಥೆಗಳ ಜಂಟಿ ಸಹಭಾಗಿತ್ವದೊಳಗೆ ಈ ಬಗ್ಗೆ ವಿವರವಾಗಿ ಎನರ್ಜಿ ಡಿಪಾರ್ಟ್ಮೆಂಟ್ ಜೊತೆಗೆ ಸಚಿವ ಸಂಪುಟದ ಎದುರಿಗೆ ತರೋದಕ್ಕೆ ಸಚಿವ ಸಂಪುಟ